ಕ್ರೈಸಿಸ್ ಬರ್ತಾ ಇದೆ, ತುಂಬ ದೊಡ್ಡ ಕ್ರೈಸಿಸ್ ಎ ಐ ಕಾರಣದಿಂದ. ಈಗಿನ ಟೈಮಲ್ಲಿ ನಿಮ್ಮ ಜಾಬ್ ಇದ್ದರೆ ಅಥವಾ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಅದು ಗ್ಯಾರಂಟೀಡ್ ಈ ಕ್ರೈಸಿಸ್ ಕಾರಣದಿಂದ ಬಂದಾಗುವಂಥ ಚಾನ್ಸಸ್ ಇರುತ್ತೆ ಬರೋಂಥ 2 to 3 ಇಯರ್ಸಲ್ಲಿ. ಆ್ಯಂಡ್ ಇದನ್ನು ನೀವು ಇವಾಗನೇ ಎಚ್ಚೆತ್ಕೊಂಡು ಇದನ್ನು ನೀವು ಓವರ್ಕಮ್ ಮಾಡಿಕೊಂಡ್ರೆ ನಿಮ್ಮ ಬರೋಂಥ ಟೈಮಲ್ಲಿ ಈ ಒಂದು ಪ್ರಾಬ್ಲಮ್ ನೀವು ರಿಸಾಲ್ವ್ ಕೂಡ ಮಾಡ್ಬೋದು ಆ್ಯಂಡ್ ಈವನ್ ನೀವು ತುಂಬ ಚೆನ್ನಾಗಿ ಗ್ರೋತ್ ಕೂಡ ತೊಗೋಬೋದು. ಆ್ಯಂಡ್ ಅಫ್ಕೋರ್ಸ್ ಇದು ಹೇಗೆ ಅಂದರೆ, ಮುಂಚೆ ಹೇಗೆ ಇಂಟರ್ನೆಟ್ ಬಂತಲ್ವಾ, ಇಂಟರ್ನೆಟ್ ಥರನೇ ಇದು ಕೂಡ ಅಷ್ಟೇ ಎ ಐ. ಈ ಎ ಐನ ಕಾರಣದಿಂದ ನಿಮ್ಮ ತುಂಬ ಪೊಟೆನ್ಷಿಯಲ್ ಇದೆ, ಬಟ್ ಅನ್ಸರ್ಟನಿಟೀಸ್ ಕೂಡ ಇದೆ ಅಂತ ಅನ್ಬೋದು, ಬಟ್ ಇಟ್ಸ್ ವರ್ತ್ ಇಟ್. ಆ್ಯಂಡ್ ಇದನ್ನು ನೀವು ಓವರ್ಕಮ್ ಮಾಡಿದಷ್ಟು, ಇದನ್ನು ನೀವು ಸಕ್ಸಸ್ಸನ್ನು ಪಡ್ಕೊಂಡಷ್ಟು ನೀವು ತುಂಬ ಚೆನ್ನಾಗಿ ಗ್ರೋತನ್ನು ಪಡ್ಕೋಬೋದು. ಈಗಿನ ಟೈಮಲ್ಲಿ ಜನರೇಟಿವ್ ಎ ಐ ತುಂಬ ಗ್ರೋತ್ ತೊಗೊಳ್ತಾ ಇದೆ. ಇಟ್ ಮೈಟ್ ಬಿ ಚಾಟ್ GPT ಆಯಿತು, ಅಥವಾ ಜೆಮಿನೈ ಆಯಿತು, ಅಥವಾ ಕ್ಲಾಡ್ ಆಯಿತು, ರೈಟ್? ಇವೆಲ್ಲ ತುಂಬ ಬೂಮಿಂಗ್ ಆಗ್ತಾ ಇದೆ. ಬಟ್ ಈ ಟೈಮಲ್ಲಿ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನೀವು ನಿಮ್ಮ ಬಿಸ್ನೆಸ್ಸನ್ನು ನೀವು ಕಳ್ಕೊಬೋದು ಅಥವಾ ನಿಮ್ಮ ಜಾಬನ್ನು ಕಳ್ಕೊಬೋದು. ಹೇಗೆ ಈಗ ಟ್ಯಾಲಿ ಅವೆಲ್ಲ ಇದ್ವಲ್ಲ, ಅವೆಲ್ಲ ತುಂಬ ಬೂಮಿಂಗ್ ಆಗ್ತಾ ಇತ್ತು 2014 15 ಅದಕ್ಕಿಂತ ಮುಂಚೆನೇ ಅಂತ ಹೇಳ್ಬೋದು. ಯಾವಾಗ ಇಂಟರ್ನೆಟ್ ಬಂತಲ್ವಾ ಆವಾಗಿಂದ ಅದು ಕೂಡ ಎಂಡ್ ಆಯಿತು. ಸೊ ಆ ಒಂದು ಥಿಂಗ್ ಇದೆಯಲ್ವಾ, ಆಮೇಲೆ ಆ ಟೈಮಲ್ಲಿ IT ಸೆಕ್ಟರ್ ತುಂಬ ಚೆನ್ನಾಗಿ ಬೂಮ್ ಆಯಿತು. ಸೊ ಯಾರು ಅದನ್ನು ಎಚ್ಚೆತ್ಕೊಂಡು ತುಂಬ ಚೆನ್ನಾಗಿ ಸಕ್ಸಸ್ಸನ್ನು ಪಡ್ಕೊಂಡ್ರಲ್ವಾ, ಅವ್ರು ತುಂಬ ಚೆನ್ನಾಗಿ ಗ್ರೋತ್ ತೊಗೊಂಡ್ರು ಆ್ಯಂಡ್ ಅವರು ಫೈನಾನ್ಷಿಯಲಿ ಕೂಡ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಟೇಬಲ್ ಆದರು. ಈಗಿನ ಟೈಮಲ್ಲಿ IT ಕೂಡ ಈಗ ಟ್ಯಾಲಿ ಥರ ಆಗುತ್ತೆ. ಆ್ಯಂಡ್ ನೀವು ಈ ಟೈಮಲ್ಲಿ ಎ ಐಯನ್ನು ಬಳಸ್ಕೊಳ್ಬೇಕು ಅಂದರೆ ಆ್ಯಂಡ್ ಇದನ್ನು ನೀವು ಕಲೀಲೇಬೇಕಾಗತ್ತೆ. ವಾಟ್ ಎವರ್, ನೀವು ಈಗ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀರಾ, ಅಥವಾ ಯಾವುದೇ ಒಂದು ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದೀರಾ, ಅಥವಾ ನೀವೀಗ ಒಬ್ಬರು ಸ್ಟೂಡೆಂಟ್ ಆಗಿದ್ದೀರಾ, ರೈಟ್? ಈ ಟೈಮಲ್ಲಿ ನೀವು ಕಲ್ತ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಇದನ್ನು ನೀವು ಕಲ್ತ್ಕೊಳ್ಳಿಲ್ಲ ಅಂದರೆ ನಿಮ್ಮ ಜಾಬ್ ಹೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಹೇಗೆ ಸ್ಟಾರ್ಟ್ ಮಾಡ್ಬೋದು, ಏನು ಮಾಡ್ಬೋದು, ಯಾವ ಥರ ಏನು ಎತ್ತ ಬೀಯಿಂಗೆ ನಾನು ನಿಮಗೊಂದು ಪ್ಲ್ಯಾಟ್ಫಾರ್ಮ್ ಶೇರ್ ಮಾಡ್ತೀನಿ. ಈ ಪ್ಲ್ಯಾಟ್ಫಾರ್ಮಲ್ಲಿ ಇದು ನಾನು ಲಾಂಚ್ ಮಾಡಿರೋಂಥ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ತುಂಬ ಜನರು ಎ ಐಯನ್ನು ಕಲಿತಾರೆ. ಆ್ಯಂಡ್ ಈವನ್ ನಾನು ಕೂಡ ಅಷ್ಟೇ ಸ್ಟೂಡೆಂಟ್ ಆಫ್ ಎ ಐ. ಓಕೆ, ನಾನು ಕೂಡ ಸುಮಾರು ಜನರೇಟಿವ್ ಎ ಐಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಾನು ಸರ್ವಿಸಸನ್ನು ಪ್ರೊವೈಡ್ ಮಾಡಿಸ್ತಾ ಇದ್ದೀನಿ ಜನರೇಟಿವ್ ಎ ಐಗೋಸ್ಕರ ಆಯಿತು. ಮತ್ತು ಹಾಗೆಯೇ ಸುಮಾರು ಎ ಐಯನ್ನು ನನ್ನ ಡೇ ಟು ಡೇ ಬೇಸಿಸಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಆಲ್ಸೋ ಎನ್ ಸ್ಟೂಡೆಂಟ್ ಆಫ್ ಎ ಐ. ಆ್ಯಂಡ್ ಈ ಒಂದು ಇದರಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಥರ ಒಂಥರ ಕಮ್ಯುನಿಟಿ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿಂದ ನೀವು ಈಸಿಯಾಗಿ ಗ್ರೋತು ಕೂಡ ತೊಗೋಬೋದು. ನಿಮಗೂ ಗೊತ್ತಿದೆ, ಕಮ್ಯುನಿಟಿ ಎಲ್ಲಿದೆ ಅಲ್ಲಿ ಗ್ರೋತ್ ಇರುತ್ತೆ ಆ್ಯಂಡ್ ಸಕ್ಸಸ್ಸನ್ನು ಪಡ್ಕೋಬೋದು. ಸೊ ಅದನ್ನು ನೀವು ಈಸಿಯಾಗಿ ಅಕ್ವೈರ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಫಾರ್ಮ್ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ಫಿಲ್ಔಟ್ ಮಾಡಿ, ಅಲ್ಲಿಂದ ನಿಮಗೆ ಆ್ಯಕ್ಸೆಸ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ನಾ ಆ್ಯಕ್ಸೆಸ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಓನ್ಲಿ ನಾನು ಕ್ವಾಲಿಟಿ ಪೀಪಲ್ಸನ್ನು ಅಕ್ವೈರ್ ಮಾಡ್ಕೊತೀನಿ. ಆ್ಯಂಡ್ ನೀವು ಕೂಡ ಐ ಬಿಲೀವ್ ಕ್ವಾಲಿಟಿ ಪರ್ಸನ್ ಆಗ್ತೀರಾ. ಒಂದು ಕ್ವಾಲಿಫಿಕೇಷನ್ ಬೇಸ್ ಮೇಲ್ಗಡೆ ಅದನ್ನು ಇದು ಮಾಡೋದು. ಸೊ ಅದಕ್ಕೆ ನೀವು ಫಾರ್ಮನ್ನು ಫಿಲ್ ಮಾಡಿ ನಿಮಗೆ ಅದರದ್ದು ಇದೆಲ್ಲ ಸಿಗುತ್ತೆ. ಸೊ ಹಾಗಾದರೆ ಕಂಟಿನ್ಯೂ ಮಾಡೋಣ. ಹೇಗೆ ನೀವು ಒಂದು ಎ ಐಯನ್ನು ಇದು ಮಾಡ್ಬೋದು, ಹೇಗೆ ಅದನ್ನು ಅಕ್ವೈರ್ ಮಾಡ್ಕೋಬೋದು, ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಅಂತ. ಈಗ ನೋಡಿ, ವೆರಿ ಸಿಂಪಲ್. ಎ ಐ ಇದೆಯಲ್ವಾ, ಈಗ ನೀವು ಸ್ಟಾರ್ಟ್ ಮಾಡೋಕ್ಕೋಸ್ಕರ ಯಾರಿಗೂ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಂತ ಏನೂ ನೀಡಿಲ್ಲ. ಯಾಕೆ ಅಂದರೆ ಎ ಐ ಎವ್ರಿ ಡೇ ಚೇಂಜಸ್ ಬರ್ತಾ ಇದೆ, ಹೊಸ ಮಾಡೆಲ್ ಬರ್ತಾ ಇದೆ. ಈಗ ಕ್ಲಾಡಿಂದು ಹೊಸ ಮಾಡೆಲ್ ಬಂತು. ಆ ಒಂದು ಕ್ಲಾಡಿನ್ ಮಾಡೆಲ್ ತುಂಬ ಪವರ್ಫುಲ್ ಇದೆ, ರೈಟ್? ಅದು ತುಂಬ ಬೂಮಿಂಗ್ ಆಗ್ತಾಯಿದೆ. ನಿನ್ನೆ ಮೊನ್ನೆ ಬಂದಿರುವಂಥ ಕ್ಲಾಡಿಂದದು. ಓಕೆ, ಎವ್ರಿ ಡೇ ಎವ್ರಿ ವೀಕಲ್ಲಿ ಹೊಸ ಒಂದು ಮಾಡೆಲ್ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನೀವು ಅದನ್ನು ಒಂದು ಕೋರ್ಸನ್ನು ತೊಗೊಂಡ್ರೆ ಅದು ಬರೋಂಥ 15 ದಿವಸದಲ್ಲೋ ಅಥವಾ 1 ವಾರದಲ್ಲೋ ಅದು ಇದಾಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಏನೇನು ಫೋಕಸ್ ಮಾಡಬೇಕಾಗಿರುತ್ತೆ ಅಂದರೆ, ಒಂದು ಕಮ್ಯುನಿಟಿ ಈ ಥರ ಫೋಕಸ್ ಮಾಡಬೇಕಾಗತ್ತೆ, ಅಥವಾ ಯಾವುದೇ ಒಂದು ಗ್ರೂಪ್ ಆಫ್ ಪೀಪಲ್ ಹತ್ರ ನೀವು ಕನೆಕ್ಟ್ ಆಗೋಕ್ಕೋಸ್ಕರ ಅಂತ ನೋಡಬೇಕಾಗತ್ತೆ. ಅಲ್ಲಿಂದ ನೀವು ಸಕ್ಸಸ್ಸನ್ನು ಪಡ್ಕೊಳ್ಳೋಕ್ಕೋಸ್ಕರ ಅಂತ ನೋಡಬೇಕಾಗುತ್ತೆ. ಬೈ ದ ವೇ ಅದು ಓಕೆ. ಈಗ ಮೇಯ್ನಾಗಿ ಹೇಳಬೇಕಂದ್ರೆ ನೀವು ಏನೇನು ಫೋಕಸ್ ಮಾಡಬೇಕು ಅಂದರೆ, ಯು ಶುಡ್ ಬಿ ಅವೇರ್ ಇನ್ ನ್ಯೂಸ್ ಆಯಿತು, ಅಥವಾ ಎಸ್ಪೆಷಲಿ ಎ ಐಯನ್ನು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ ಎ ಐ ಬಗ್ಗೆ ಅಪ್ಡೇಟೆಡ್ ಅಪ್ಗ್ರೇಡೆಡ್ ಆಗೋಕ್ಕೋಸ್ಕರ. ಆ್ಯಂಡ್ ಈಗಿನ ಟೈಮಲ್ಲಿ ಎ ಐನ ಥ್ರೂ ನೀವು ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಬೋದು. ಆ್ಯಂಡ್ ಬ್ರೈನ್ ಸ್ಟಾರ್ಮಿಂಗ್ನ ಥ್ರೂ ನೀವು ಈಸಿಯಾಗಿ ಯಾವುದೇ ಒಂದು ಥಿಂಗ್ಸನ್ನು ನೀವು ಹೇಗೆ ವರ್ಕಪನ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು ಅದನ್ನು ನೀವು ಕಲಿಬೋದು, ತಿಳ್ಕೊಬೋದು. ಆ್ಯಂಡ್ ಅದ್ರ ಬೇಸ್ ಮೇಲ್ಗಡೆ ವರ್ಕಪನ್ ಮಾಡ್ಬೋದು. ಆ್ಯಂಡ್ ಅದು ಬಿಟ್ಟು ಮಿಕ್ಕಿದ ಎಲ್ಲ ಕೆಲಸನೂ ಕೂಡ ನೀವು ಮಾಡಬೇಕಾಗತ್ತೆ. ಆ್ಯಂಡ್ ಎ ಐ ಏಜೆಂಟ್ಸ್ ಎಲ್ಲ ಇದೆಯಲ್ವಾ, ಏಜೆಂಟ್ಸನ್ನು ನೀವು ಈಗ ಮೇಯ್ನಾಗಿ ಹೇಳಬೇಕಂದ್ರೆ ಅದನ್ನು ಅಷ್ಟೊಂದು ಯೂಸ್ ಮಾಡಬೇಕು ಅಂದರೆ ಮೇಯ್ನಾಗಿ ಬ್ರೈನ್ ಸ್ಟಾರ್ಮಿಂಗ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಮೋಸ್ಟ್ ಆಫ್ ದ ಎ ಐಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದ್ದಾವೆ.
ಸೊ ಈ ಟೈಮಲ್ಲಿ ಇಟ್ಸ್ ವೆರಿ ಕಾಸ್ಟ್ ಎಫೆಕ್ಟಿವ್ ಇಲ್ಲ, ಬಟ್ ಹೇಳಬೇಕಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ, ಎಫಿಷಿಯೆಂಟ್ ಕೂಡ ಆಗುತ್ತೆ. ಸೊ ಈ ಟೈಮಲ್ಲಿ ನೀವು ಏನು ಮಾಡ್ಬೋದು, ಹೇಗೆ ಇದನ್ನು ಯೂಟಿಲೈಸ್ ಮಾಡ್ಕೋಬೋದು ಅಂದರೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಯು ಕ್ಯಾನ್ ಲರ್ನ್ ದ ನ್ಯೂ ಸ್ಕಿಲ್ಸ್ ಇನ್ ಟರ್ಮ್ಸ್ ಆಫ್, ಈಗ ಎ ಐಗೋಸ್ಕರ ಬೇಕಾಗಿರುವಂಥ ಕೋರ್ ಸ್ಕಿಲ್ಸ್ ಪೈಥಾನ್ ಆಯಿತು, ಓಕೆ, ಮತ್ತು ಇನ್ನೊಂದು ಕೋಡಿಂಗ್ ಆಯಿತು, ರೈಟ್. ಇವೆಲ್ಲ ನೀವು ಕಲಿಯೋಕ್ಕೋಸ್ಕರ ಅಂತ ನೋಡಿ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಎ ಐನ ಥ್ರೂನೇ ಕಲಿಯೋಕ್ಕೋಸ್ಕರ ಅಂತ ನೋಡಿ. ಆ್ಯಂಡ್ ಆಫ್ಕೋರ್ಸ್ ವೆಬ್ಸೈಟ್ ಬಿಲ್ಡಿಂಗ್ಗೋಸ್ಕರ ಅಂತ ಫೋಕಸ್ ಮಾಡಿ, ಓಕೆ. ಫ್ಲೂಯಿಡ್ ವೆಬ್ಸೈಟ್ ಬಿಲ್ಡಿಂಗ್ಸ್ ಇವೆಲ್ಲ ಇದೆಯಲ್ವಾ, ಈಗಿನ ಟೈಮಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಆದಷ್ಟು ನೀವು ಒಂದು ಸರ್ವಿಸ್ ನೀವು ಈಗ ಇದು ಮಾಡ್ತೀರಂದರೆ, ಸರ್ವ್ ಮಾಡ್ತೀರಂದರೆ ಎ ಐನ ಥ್ರೂ ನೀವು ಗ್ರೋತ್ ತೊಗೊಳಕ್ಕೋಸ್ಕರ, ಅಥವಾ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡ್ಸೋಕ್ಕೆ ನೋಡಿ, ಅಥವಾ ಒಂದು ಈಗ ಜಾಬ್ ಓಪನಿಂಗ್ಸ್ ಇದೆಯಲ್ವಾ ಅದಕ್ಕೆ ಅಪ್ಲೈ ಮಾಡೋಕ್ಕೋಸ್ಕರ ನೋಡಿ. ಯಾವುದೇ ಒಂದು ಜಾಬ್ಸ್ ಆಯಿತು, ಓಕೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಮಗೆ ಅಲ್ಲಿನೇ ಆ ಒಂದು ವರ್ಕ್ ಇನ್ ಹ್ಯಾಂಡ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಾಗನೇ ನೀವು ತುಂಬ ಚೆನ್ನಾಗಿ ಒಂದು ಗ್ರೋತ್ ಪೊಟೆನ್ಷಿಯಲ್ ಅಥವಾ ಸಕ್ಸಸ್ ಪೊಟೆನ್ಷಿಯಲನ್ನು ಅಚೀವ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಅದೊಂದು ಎಕೋಸಿಸ್ಟಮ್ನ ಥ್ರೂ ನೀವು ತುಂಬ ಚೆನ್ನಾಗಿ ಸಕ್ಸಸ್ಸನ್ನು ಪಡ್ಕೊಳಕ್ಕಾಗುತ್ತೆ. ಯಾಕಂದರೆ ಐ ಟಿ ಕೂಡ ಹೀಗೆ ಸ್ಟಾರ್ಟ್ ಆಗಿದ್ದು. ಏನಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಆ ಒಂದು ಬೂಮ್ ಬಂತಲ್ವ, ಆ ಟೈಮಲ್ಲಿ ಒಬ್ಬರು ಫಾರ್ ಎಕ್ಸಾಂಪಲ್ ಯಾರು ಐ ಟಿ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರೋರು ಅವರು ಕೂಡ ಸ್ಟಾರ್ಟ್ ಮಾಡಿದರು, ಅಥವಾ ಇಂಜಿನಿಯರ್, ಓಕೆ, ಅವ್ರು ಸ್ಟಾರ್ಟ್ ಮಾಡಿದರು. ಫ್ರಮ್ ದ ಇಂಟರ್ನ್ಶಿಪ್ ಆಯಿತು, ಅಥವಾ ಇದರಿಂದ ಆಯಿತು, ಓಕೆ, ಒಂದು ನಾಮಿನಲ್ ಜಾಬಿಂದ ಆಯಿತು. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಡೇ ಬೈ ಅದರಿಂದ ಏನಂದರೆ ಪಿಕಪ್ ಆಗ್ತಾ ಹೋದರು. ದಟ್ಸ್ ಹೌ ಎಕೋಸಿಸ್ಟಮ್ ಗ್ರೋನ್ ಫ್ರಮ್ ಪಾಸ್ಟ್ ಅಬೌಟ್ 2014ಇಂದ 20 ಈ ಥರ. ಸೊ ಈಗ ಎ ಐಯಲ್ಲೂ ಕೂಡ ಹಾಗೆ ಇದಾಗ್ತಾ ಹೋಗುತ್ತೆ. ಆ್ಯಂಡ್ ಈಗಿನ ಟೈಮಲ್ಲಿ ನೀವು ತುಂಬ ಚೆನ್ನಾಗಿ ಇದು ಮಾಡ್ಬೋದು, ಮಾರ್ಕೆಟಿಂಗ್, ಎ ಐನ ಥ್ರೂ ಮಾರ್ಕೆಟಿಂಗ್ ಮಾಡೋದು ಹೇಗೆ ಮಾಡೋದು ಏನು ಎತ್ತಾ, ಎ ಐ ವೆಬ್ಸೈಟ್ಸ್ ಇದಾವಲ್ವಾ, ಆ್ಯಪ್ಸ್ ಇದಾವಲ್ವಾ, ಅಲ್ಲಿನೂ ಕೂಡ ಏನಂದರೆ ರೆಕಮೆಂಡೇಷನ್ ಬರುತ್ತೆ, ಓಕೆ. ಆ್ಯಂಡ್ ಅಲ್ಲಿನೂ ಕೂಡ ಸುಮಾರು ಜನ ಇದು ಮಾಡ್ತಿರ್ತಾರೆ, ಪ್ಲ್ಯಾನಿಂಗ್ ಮಾಡ್ತಾ ಇರ್ತಾರೆ, ರೈಟ್. ಕ್ವರಿಯಲ್ಲಿ ನಿಮ್ಮದೊಂದು ರೆಕಮೆಂಡೇಷನ್ ಬಂತು ಅಂದರೆ, ನಿಮ್ಮದೊಂದು ಬಿಸ್ನೆಸ್ ರೆಕಮೆಂಡೇಷನ್ ಬಂತು ಅಂದರೆ, ಅದು ನಿಮಗೆ ಒಂಥರ ಆಟೋಮೆಟಿಕ್ ಚೆರಿ ಆನ್ ದ ಟಾಪ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನೀವು ಮಾಡೋಕ್ಕೋಸ್ಕರ ನೋಡ್ಬೋದು, ಓಕೆ. ಅದಕ್ಕೋಸ್ಕರ ಮೇಯ್ನಾಗಿ ಕಮ್ಯುನಿಟಿ ಇದಾವಲ್ವಾ, ಕಮ್ಯುನಿಟೀಸ್ ಲೈಕ್ ರೆಡಿಟ್ ಆಯಿತು ಅಥವಾ ಫೇಸ್ಬುಕ್ ಆಯಿತು, ರೈಟ್. ಈ ಒಂದು ಇದನ್ನು ಜಾಸ್ತಿ ಪ್ರಿಫರ್ ಮಾಡುತ್ತೆ ಎ ಐ ಮಾಡೆಲ್ಸ್ ಫಾರ್ ದೇರ್ ಇನ್ಫಾರ್ಮೇಷನಲ್ ಪರ್ಪಸಸ್. ಅಲ್ಲಿ ನಿಮ್ಮನ್ನು ನೀವು ಇದು ಮಾಡ್ಬೋದು, ಏನು ಲಿಸ್ಟಿಂಗ್ ಮಾಡ್ಬೋದು, ಪಿ ಆರ್ ಮಾಡಿಸ್ಬೋದು, ರೈಟ್. ಅಲ್ಲಿಂದ ಏನಂದರೆ ಮಾರ್ಕೆಟಿಂಗ್ ಇದೆಯಲ್ವಾ ತುಂಬ ಚೆನ್ನಾಗಿ ಬೂಮಿಂಗ್ ಆಗುತ್ತೆ. ದಟ್ಸ್ ಹೌ ಏನಂದರೆ ಎ ಐ ಇನ್ನೊಂದ್ರು ನೀವು ಲಿಸ್ಟಿಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ಸ್ ಹೌ ಯು ಕ್ಯಾನ್ ಡೂ. ಮತ್ತು ಎ ಐ ಈಗ ಮಾರ್ಕೆಟಿಂಗ್ ಜೊತೆಗೂ ಈಗ ಡಿಜಿಟಲ್, ಈಗ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಎ ಐ, ಆಲ್ಗಾರಿದಮ್, ಎವ್ರಿಥಿಂಗ್ ಕಮ್ ಅಂಡರ್ ಎ ಐ ಓನ್ಲಿ. ಬಟ್ ಸ್ಟ್ರಾಟಜಿ ಬಿಲ್ಡ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೋಬೋದು ನೀವು, ರೈಟ್. ಆ್ಯಂಡ್ ಕೊಲಾಬ್ರೇಷನ್ಗೋಸ್ಕರ ಆಯಿತು, ಸ್ಕ್ರಿಪ್ಟಿಂಗ್ಗೋಸ್ಕರ ಆಯಿತು, ಈ ಥರ ನೀವು ಯೂಸ್ ಮಾಡ್ಕೋಬೋದು, ಓಕೆ. ದಟ್ಸ್ ಹೌ ನೀವು ಈಸಿಯಾಗಿ ಇದು ಮಾಡ್ಬೋದು. ಎ ಬಿ ಟೆಸ್ಟಿಂಗ್ ಇದೆಲ್ಲ ನೀವು ಈಸಿಯಾಗಿ ಮಾಡ್ಬೋದು. ಅಂದರೆ ಎ ಬಿ ಟೆಸ್ಟಿಂಗ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಮಾರ್ಕೆಟಿಂಗ್ ವಿಷಯಕ್ಕಂತ ಬಂದರೆ ಎ ಬಿ ಟೆಸ್ಟಿಂಗ್ ಅಂದರೆ ಹೋಪ್ಫುಲಿ ಈಗ ಫ್ರಮ್ ಎ ಬಿ ಇವೆರಡನ್ನು ಕೂಡ ನೀವು ಈಸಿಲಿ ಯಾವುದು ಪ್ರೊಬೆಬಲಿ ಯಾವ್ದು ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತ ಅದನ್ನು ನೀವು ಈಸಿಯಾಗಿ ಎ ಐ ಇದರಲ್ಲಿ ಚಾಟ್ ಜಿ ಪಿ ಟಿ ಆಯಿತು ಅಥವಾ ಜೆಮಿನೈ ಆಯಿತು, ಕ್ಲೌಡ್ ಆಯಿತು, ಅಲ್ಲಿ ಏನಂದರೆ ನೀವು ಆ್ಯಡ್ ಮಾಡಿ ಅಲ್ಲಿಂದ ನೀವು ಈಸಿಯಾಗಿ ಎ ಐನ ಥ್ರೂ ನೀವು ಅದನ್ನು ಟೆಸ್ಟಿಂಗ್ ಮಾಡಿ ಯಾವ್ದು ಪ್ರೊಬೆಬಲ್ ಆಗುತ್ತೆ ಅದನ್ನು ಜಾಸ್ತಿ ನೀವು ಫೋಕಸ್ ಮಾಡಿಸ್ಬೋದು, ಓಕೆ. ಆ್ಯಂಡ್ ಜೆಮಿನೈ ಇದೆಯಲ್ವಾ ಇವಾಗ ತುಂಬ ಫ್ರೀ ಆಫ್ ಕಾಸ್ಟ್ ಆಗಿದೆ. 35,000ದ್ದು ಜೆಮಿನೈ ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದೆ. ಜಿಯೋ ಆಯಿತು ಅಥವಾ ಏರ್ಟೆಲ್ ಆಯಿತು, ಅಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗ್ತದೆ. ಅದನ್ನು ನೀವು ಆ್ಯಕ್ಸೆಸ್ ಮಾಡಿಕೊಂಡು ಈಸಿಯಾಗಿ ಎ ಐನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ದಟ್ಸ್ ಹೌ ಯು ಕ್ಯಾನ್ ಇಂಪ್ರೂವ್ ಯುವರ್ ಸೆಲ್ಫ್ ಫಾರ್ ಎ ಐ ಪಾರ್ಟ್ ಆ್ಯಂಡ್ ಸ್ಟಾರ್ಟ್ ಟು ಯೂಸ್ ದ ಪ್ರೀಮಿಯಮ್ ಪಾರ್ಟ್ ಆಫ್ ಎ ಐ. ಅಲ್ಲಿಂದ ನೀವು ಈಸಿಯಾಗಿ ಇದು ಮಾಡ್ಬೋದು. ಆ್ಯಂಡ್ ಮೇಯ್ನಾಗಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಆಯಿತು ಅಥವಾ ಈಗಿನ ಟೈಮಲ್ಲಿ ನೀವು ಸ್ಟಡಿ ಮೆಟೀರಿಯಲ್ಸ್ ಅವೆಲ್ಲ ನೀವು ಇದು ಮಾಡೋಕ್ಕೋಸ್ಕರ, ಸರ್ಚ್ ಮಾಡೋಕ್ಕೋಸ್ಕರ ಅಥವಾ ಕ್ವಶನ್ ಆನ್ಸರ್ಸ್ ಇದು ಮಾಡೋಕ್ಕೋಸ್ಕರ ಅಂತ ಮಾಡೋಕ್ಕಿಂತ ಬೆಟರ್ ನೀವು ಆದಷ್ಟು ಪ್ರಾಂಪ್ಟ್ ಇಂಜಿನಿಯರಿಂಗನ್ನು ಫೋಕಸ್ ಮಾಡಿ ಸೇಲ್ ಮಾಡೋವಂಥ ಸ್ಕಿಲ್ ಕಲಿಬೇಕಾಗತ್ತೆ. ನಿಮ್ಮ ಸರ್ವಿಸನ್ನು ನೀವು ಎಷ್ಟು ಬೇಗ ಸೇಲ್ಸ್ ಮಾಡೋಕ್ಕೆ ಕಲಿತೀರಾ, ಪರ್ಸುವೇಷನ್ ಅಥವಾ ನಿಮಗೆ ಪೇಮೆಂಟ್ ರಿಸೀವ್ ಆಗೋ ಥರ ನೀವು ಮಾಡ್ಕೊತೀರಾ, ಅಷ್ಟು ನೀವು ಸಕ್ಸಸ್ಸನ್ನು ಪಡ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ಈಸಿಲಿ ಗ್ರೋ ಫ್ರಮ್ ಔಟ್ ಆಫ್ ದಿಸ್. ಸೊ ಯಾ, ಐ ಹೋಪ್ ನಿಮಗೆ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಒಂದು ವ್ಯಾಲ್ಯೂಯಬಲ್ ಕಂಟೆಂಟ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗೋಸ್ಕರ ಜಸ್ಟ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಆ್ಯಂಡ್ ಸಿ ಯು ಅರೌಂಡ್. ಬೈ ಬೈ, ಟೇಕ್ ಕೇರ್.